ಫ್ರೆಂಡ್ಸ್ ನೋಡಿ, ಕೊಲಿಂಚ ಗಿಡದ ಬಗ್ಗೆ ಒಂದಷ್ಟು ಜನರಿಗೆ ಒಂದಷ್ಟು ಕ್ವೈರೀಸ್ ಇರುತ್ತೆ. ಅದನ್ನೆಲ್ಲ ನಾನು ಇವತ್ತು ಕವರ್ ಮಾಡ್ತೀನಿ. ಅದು ಯಾವ ರೀತಿ ನೆಡಬೇಕು ಮತ್ತು ಯಾವ ಟೈಮಲ್ಲಿ ನೆಡಬೇಕು, ಏನೇನು ಮಾಡಬೇಕು ಅನ್ನೋದನ್ನೆಲ್ಲನೂ ಹೇಳ್ತೀನಿ. ಅದಕ್ಕೆ ಬರುವ ಕೀಟಗಳು ಎಲ್ಲವನ್ನು ಹೇಳ್ತೀನಿ. ಆಲ್ರೆಡಿ ನಾನು ಹೋದ ವರ್ಷದ ವೀಡಿಯೋದಲ್ಲಿ ಇದೆ, ಆದರೆ ಮತ್ತೆ ಕೆಲವರು ಕೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಇದು ನಾನು ಮಳೆಗಾಲದ ಮುಂಚೆ ಒಂದಷ್ಟು ಗಿಡಗಳನ್ನು ಇದನ್ನೆಲ್ಲ ಕಟ್ಟಿಂಗನ್ನೆಲ್ಲ ಹಾಕ್ಕೊಂಡಿದ್ದೆ. ಕೆಲವೊಂದನ್ನು ಹಳೆ ಪಾಟ್ ಒಳಗಡೆ ಹಾಗೆ ಬಿಟ್ಟಿದ್ದೆ. ಅದನ್ನು ನಾನಿವತ್ತು ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ. ಬನ್ನಿ, ನಮ್ಮ ಮನೆಯವರು ಅದನ್ನೆಲ್ಲ ಗಿಡಗಳನ್ನೆಲ್ಲ ಆರೈಕೆಗಳನ್ನು ಈಗ ಅವರೇ ಮಾಡ್ತಾರೆ, ನೆಡ್ತಾ ಇದ್ದರು. ಹಾಗಾಗಿ ಅದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಬನ್ನಿ, ಯಾವ ರೀತಿ ನಾನು ಹೇಳ್ತಾ ಇದ್ದೆ ಅವರಿಗೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ. ನಾನು ಒಂದಷ್ಟು ಮಾಹಿತಿನ ತಿಳ್ಕೊಂಡಿರೋದಕ್ಕಾಗಿ ನಾನು ಹೇಳ್ತೀನಿ ಅಷ್ಟೇ. ಅಂದರೆ ನಾವು ಅದನ್ನು ನೆಡ್ತಾ ಬೆಳೆಸ್ತಾ ಬಂದಾಗ ನಮಗೆ ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಗೊತ್ತಾಗತ್ತೆ. ಹಾಗಾಗಿ ಒಂದಷ್ಟು ಮಾಹಿತಿ ನಾವು ತಿಳ್ಕೊಂಡಿರ್ತೀವಿ. ಅಂದರೆ ನಾವು ನಮ್ಮ ವೆದರ್ಗೆ ಯಾವ ರೀತಿ ಬರುತ್ತೆ ಅಂತ ನಾವೇ ನೋಡಿಕೊಂಡು ಆದಷ್ಟು ಮಾಡಬೇಕಾಗತ್ತೆ. ಹಾಗಾಗಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಮತ್ತು ನೀವು ಯಾವುದಾದ್ರೂ ಗೊಬ್ಬರಗಳು ಮತ್ತು ಈಗ ನಾನು ಲಾಸ್ಟಲ್ಲಿ ಯಾವ ಮೆಡಿಸಿನನ್ನು ಹಾಕ್ತೀನಿ ಮತ್ತು ಯಾವ ಫರ್ಟಿಲೈಸರನ್ನು ಹಾಕ್ತೀನಿ ಅಂತ ಕೂಡ ಹೇಳಿದ್ದೀನಿ. ಅದು ಯಾವುದಾದ್ರೂ ಫರ್ಟಿಲೈಸರ್ಗಳೆಲ್ಲ ಬೇಕಾದರೆ ನೀವು ಆನ್ಲೈನ್ ಲಿಂಕನ್ನು ಹಾಕ್ತೀನಿ. ನಾನು ಮೀಶೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮತ್ತು ಫ್ಲಿಪ್ಕಾರ್ಟ್ ಲಿಂಕನ್ನು ಪ್ರಾಡಕ್ಟ್ ಲಿಂಕಲ್ಲಿ ಹಾಕ್ತೀನಿ. ಯಾವುದಾದ್ರೂ ಬೇಕಾದರೆ ತರಿಸ್ಕೊಳ್ಳಿ. ಯಾವ ಪ್ರಾಡಕ್ಟ್ ಬೇಕಾದರೂ ತಂದ್ಕೋಬೋದು ನೀವು. ನೋಡಿ, ಇಲ್ಲಿ ಇದನ್ನು ಒಂದು ಗಿಡನ ಹಾಗೆ ಚೆನ್ನಾಗಿತ್ತು ಅಂತ ಅದನ್ನು ಹಾಗೆ ನೆಟ್ಟೆ. ಆದರೆ ಹೀಗೆ ನೆಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ಗಿಡ ಚೆನ್ನಾಗಿ ಬರುತ್ತೆ, ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಫಸ್ಟಿನ ಗಿಡನ ಈ ರೀತಿ ನೆಟ್ವಿ, ಆಮೇಲೆ ಅದನ್ನೆಲ್ಲ ಕಟಿಂಗ್ ಮಾಡೇ ನೆಟ್ವಿ. ಕಟಿಂಗ್ ಮಾಡಿ ನೆಡೋದ್ರಿಂದ ಹೊಸ ಗಿಡ ಆಗತ್ತೆ. ಆಗ ಅದು ಗಿಡ ಬುಷಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ. ಹಾಗೆ ಮತ್ತು ನಾವು ಒಂದು ಪಾಟ್ ಒಳಗೆ, ಇದಕ್ಕೆ ನಾವು ಪಾಟಿನ ಸೈಜನ್ನು ತಗೋಬೇಕಾದ್ರೆ ಒಂದು 6 ಇಂಚ್ ಪಾಟು ಸಾಕಾಗತ್ತೆ. ತುಂಬ ಅಗಲವಾಗಿರುವಂಥ ಪಾಟಲ್ಲಿ ತುಂಬ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀವು ಈ 6 ಇಂಚ್ ಪಾಟು ಇದಕ್ಕೆ ಸರಿಯಾಗತ್ತೆ, ತುಂಬ ಏನೋ ಬೇರೆ ಬರಲ್ಲ. ಹಾಗೆ ಇದಕ್ಕೆ ಪಾಟಿಂಗ್ ಮಿಕ್ಸ್ನ ತೊಗೊಳ್ಳೋದಾದರೆ ಮರಳು ಮಿಶ್ರಿತ ಮಣ್ಣಾಗಿರಬೇಕು, ನೀರು ಬಸಿದು ಹೋಗೋದು ಆಗಿರಬೇಕು. ನಾನಿಲ್ಲಿ ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸ್ನ ಮಾಡಿದ್ನಲ್ಲ, ಅದನ್ನೇ ತೊಗೊಂಡಿದ್ದೀನಿ. ನೋಡಿ, ಅದನ್ನು ತೊಗೊಂಡು ನೆಡ್ತಾ ಇದ್ದೀವಿ. ಆಲ್ರೆಡಿ ನಾನು ನೆಟ್ಟು ತೋರಿಸಿದ್ದೆ. ಬೇಸಿಗೆನಲ್ಲಿ ನಾನು ಕೆಲವೊಂದು ಗಿಡಗಳನ್ನ ಆಗಲೇ ನೆಟ್ಕೊಂಡಿದ್ದೆ. ಈಗ ಕವರಲ್ಲಿರೋದಕ್ಕೆ ಯಾವ ರೀತಿ ಆರೈಕೆನ ಮಾಡ್ತೀನಿ ಅನ್ನೋದನ್ನು ನಾನು ಮೊದಲೇ ನೆಟ್ಟಿರೋದಕ್ಕೆ ಏನೇನು ಮಾಡಿದ್ದೀನಿ ಅಂತಲೂ ಲಾಸ್ಟಲ್ಲಿ ತೋರಿಸಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದರೆ ಒಂದಷ್ಟು ಮಾಹಿತಿ ಸಿಗುತ್ತೆ ನಿಮಗೆ. ಇದು ನಮ್ಮ ಕಡೆ ಡಿಸೆಂಬರಲ್ಲಿ ಹೂವಾಗುವಂಥ ಗಿಡ. ಅಂದರೆ ಒಂದೊಂದು ವೆದರ್ಗೆ ಒಂದೊಂದು ಟೈಮಲ್ಲಿ ಹೂವಾಗತ್ತೆ. ನಿಮ್ಮ ಕಡೆಯಲ್ಲಿ ಯಾವ ಟೈಮಲ್ಲಿ ಹೂವಾಗತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಡಿಸೆಂಬರ್ ಎಂಡಲ್ಲಿ ನಮ್ಮ ವೆದರ್ಗೆ ಇದು ಮೊಗ್ಗು ಬೀಳುತ್ತೆ. ಹಾಗಾಗಿ ನಾವು ಈಗ ಅದನ್ನು ಕಟಿಂಗನ್ನು ಹಾಕ್ಕೊಂಡ್ರು ಚೆನ್ನಾಗಿ ಆರೈಕೆಗಳನ್ನು ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ಹೂ ಬಿಡತ್ತೆ. ಮಳೆಗಾಲದಲ್ಲಿ ನೆಟ್ಟರೆ ದೊಡ್ಡ ಅಗಲವಾಗಿ ಬರುತ್ತೆ. ಮಳೆಗಾಲ ಶುರುದಲ್ಲಿ ನೆಟ್ಟರೆ ಅಂದರೆ ಜೂನ್ ಜುಲೈದಲ್ಲಿ ನೆಟ್ಟರೆ, ಈಗ ನೆಟ್ಟರೂ ಕೂಡ ನಾವು ಚೆನ್ನಾಗೇ ಬರುತ್ತೆ, ಆದರೆ ಅಷ್ಟೊಂದು ಅಗಲವಾಗಿ ಬರಲ್ಲ. ನೋಡಿ, ಇವೆಲ್ಲವನ್ನು ಈ ರೀತಿ ನೆಟ್ವಿ. ನಾವು ಪಾಟಿಂಗ್ ಮಿಕ್ಸ್ ಹಾಕಿ ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ನೆಟ್ವಿ. ಹಾಗೆ ಒಂದಷ್ಟನ್ನು ಹಾಗೆ ಬಿಟ್ಬಿಟ್ವಿ. ಅಲ್ಲಿ ನೋಡಿ, ಅಂದರೆ ಆ ಹಳೆ ಗಿಡನ ಅಲ್ಲಲ್ಲೇ ಇಟ್ವಿ. ಹಾಗೆ ನಾವು ಈ ಗಿಡವನ್ನು ಸ್ವಲ್ಪ ಮಳೆ ನೀರು ಸೀರುವಂಥ ಜಾಗದಲ್ಲಿ ಇಟ್ಕೊಳ್ಳಿ. ನೈಟ್ರೋಜನ್ ಹೆಚ್ಚಿರುತ್ತಲ್ಲ, ಆಗ ಗಿಡಗಳು ಚೆನ್ನಾಗಿ ಬರುತ್ತೆ. ಅಂದರೆ ತುಂಬ ಮಳೆ ನೀರು ನೇರವಾಗಿ ಬೀಳುವಂಥ ಜಾಗದಲ್ಲಿ ಅಲ್ಲದೆ ಈ ಗೋಡೆ ಸೈಡಲ್ಲೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ನೀರು ಸೀರ್ತಾ ಇರಬೇಕು. ಆಗ ಮಾತ್ರ ಗಿಡ ಚೆನ್ನಾಗಿ ಬರುತ್ತೆ. ತುಂಬ ಡ್ರೈ ಆದರೂ ಕೂಡ ಈ ಗಿಡ ಅಷ್ಟು ಚೆನ್ನಾಗಿ ಬರಲ್ಲ. ನೀರು ಡೈಲಿ ಬೀಳ್ತಾನೇ ಇರಬೇಕು, ಆದರೆ ಜಾಸ್ತಿ ನೀರು ಆಗಬಾರ್ದು ಅಷ್ಟೇ. ತುಂಬ ಮಳೆಯಲ್ಲಿಟ್ಟಾಗ ಕೂಡ ಒಂದೊಂದು ಸಾರಿ ಚೆನ್ನಾಗಿ ಬರುತ್ತೆ. ಆದರೆ ಮಳೆಗಾಲ ಮುಗಿದ ನಂತರ ಬಿಸಿಲು ಬೀಳುತ್ತಲ್ಲ, ಆಗ ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ. ನಾನು ನೋಡಿದ್ದೀನಿ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಇದನ್ನೆಲ್ಲ ಮಳೆ ನೀರು ಸೀರೋ ಅಂಥ ಜಾಗದಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ. ನೋಡಿ, ಇದರ ಆರೈಕೆ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದೆಲ್ಲ ಕವರಲ್ಲಿದೆ. ನಾನು ಪಾಟಲ್ಲಿ ಹಾಕ್ಕೋಬೋದಾಗಿತ್ತು ಈಗ, ಆದರೆ ಪಾಟ್ ಖಾಲಿ ಇಲ್ಲ. ಹಾಗಾಗಿ ನಾನು ಇದನ್ನು ಇದೇ ರೀತಿ ಆರೈಕೆಗಳನ್ನ ಮಾಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು 2 ಕಡ್ಡಿನ ಹಾಕ್ಕೊಂಡಿದ್ದೆ. ಒಂದೊಂದು ಪಾಟಲ್ಲಿ 2-3 ಕಡ್ಡಿನ ಹಾಕ್ಕೊಳ್ಳಿ, ಆಗ ಗಿಡ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ತುಂಬ ಏನು ದೊಡ್ಡ ಕವರೆಲ್ಲ ಬೇಕಾಗಲ್ಲ. ನಾನು ನೋಡಿ ಸಣ್ಣ ಕವರ್ ಒಳಗಡೆ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡ ಈ ನರ್ಸರಿ ಕವರ್ಕ್ಕಿಂತ ಸ್ವಲ್ಪ ದೊಡ್ಡದು ಅದರೊಳಗೆ ಇಟ್ಕೊಂಡಿದ್ದೀನಿ. ಒಂದು 8 ಇಂಚ್ ಕವರ್ ಇರ್ಬೋದು ಅದು. ನಾನು ಮೀಶೋದಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನಾನು ತರಿಸ್ಕೊಂಡಿದ್ದೆ, ಅದರೇ ಕವರಲ್ಲಿ ಹಾಕಿದ್ದೆ. ಇದೇ ಕವರಲ್ಲಿ ಕೂಡ ಇಡ್ಬೋದು, ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಪಾಟಿಗೆ ಹಾಕ್ತೀನಿ.
ಆದರೆ ನೋಡೋಣ, ಪಾಟ್ ಖಾಲಿ ಆದರೆ ಅಷ್ಟೊತ್ತಿಗೆ ಇದನ್ನು ಕೂಡ ಪಾಟಿಗೆ ಹಾಕ್ತೀನಿ. ಕೆಲವೊಂದು ಪಾಟ್ ಇನ್ನೂ ಖಾಲಿ ಇದೆ, ಹಾಗಾಗಿ ನಾನು ಅದೇ ಪಾಟನ್ನು ಅದಕ್ಕಾಗಿ ಮೀಸಲಿಟ್ಕೊಬಿಡ್ತೀನಿ. ಅದಿಲ್ಲ ಅಂದರೆ ಹೀಗೆ ಆಗುತ್ತೆ, ಪಾಟ್ ಖಾಲಿ ಇರಲ್ಲ. ಈ ಸತಿ ಸ್ವಲ್ಪ ಜಾಸ್ತಿ ಗಿಡಗಳನ್ನು ನೆಟ್ಕೊಂಡಿದ್ದೆ, ಹಾಗಾಗಿ ಇದಕ್ಕೆ ಪಾಟ್ ಸಾಕಾಗಿಲ್ಲ. ನೋಡಿ, ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ತೀನಿ. ನಾನು ಪಾಟಿಂಗ್ ಮಿಕ್ಸ್ನ ಆಲ್ರೆಡಿ ರೆಡಿ ಮಾಡಿ ಮಳೆಗಾಲ ಶುರುಗುತ್ತಲೇ ಮಾಡಿಟ್ಕೋತೀನಿ. ಈ ಮಳೆಗಾಲದಲ್ಲಿ ನಮಗೆ ಪಾಟಿಂಗ್ ಮಿಕ್ಸ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅದೇ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಡ್ತೀನಿ. ಹಾಗೆ ನೋಡಿ, ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನಾನು ಇನ್ಮೇಲೆ ಅದಕ್ಕೆ ಫರ್ಟಿಲೈಸರನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಇದಕ್ಕೆ ಸೀವೀಡನ್ನು ಹಾಕ್ತೀನಿ. ಅದೇ ಗಿಡಕ್ಕೆ ನಾನು ನೆಟ್ಟಿರುವಂಥ ಗಿಡಕ್ಕೆ ಇವತ್ತು ಹಾಕಲ್ಲ, ಇನ್ನು 8 ದಿವಸ ಬಿಟ್ಟು ಬೇರೆ ಬಂದಮೇಲೆ ಸೀವೀಡನ್ನು ಹಾಕ್ತೀನಿ. ಇದು ಮೀಶೋದಲ್ಲಿ ತಂದುಕೊಂಡಿರೋವಂಥದ್ದು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದನ್ನು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ, ತುಂಬ ಹಸಿರಾಗಿ ಬರುತ್ತೆ, ಬೇರೆ ಸ್ಟ್ರೆಂತ್ ಆಗುತ್ತೆ, ಗಿಡ ಚೆನ್ನಾಗಿ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಸಮುದ್ರದ ಪಾಚಿಯಿಂದ ಮಾಡಿರುವಂಥ ಎಕ್ಸ್ಟ್ರಾಕ್ಟು, ಹಾಗಾಗಿ ಇದು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಲ್ಲಿ 1/4 ಲೀಟರ್ ನೀರಿಗೆ ಇಷ್ಟನ್ನು ಹಾಕ್ತೀನಿ. ತುಂಬ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀವು ಅರ್ಧ ಲೀಟರ್ ನೀರಿಗೆ ಇಷ್ಟನ್ನು ಹಾಕಿದರೂ ಪರವಾಗಿಲ್ಲ. ನಾನು ಮತ್ತೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ನೋಡಿ, ಈ ರೀತಿ ಇನ್ನೂ ಸ್ವಲ್ಪ ತಿಳಿಯಾಗಿರಲಿ. ನಾವು ಯಾವುದೇ ಗಿಡಕ್ಕಾದರೂ ಪ್ರಮಾಣ ಕಡಿಮೆನೇ ಹಾಕಿ ಮತ್ತೆ ಇನ್ನೊಂದು ವಾರದಲ್ಲಿ ಹಾಕಿ, ಹಾಗೆ ಮಾಡಿ. ಇಲ್ಲಾಂದರೆ ಗಿಡ, ನನ್ನ ಡೇರೆ ಗಿಡ ಅದಾಗೆ ಆಗುತ್ತೆ. ಡೇರೆ ಗಿಡ ನಮ್ಮ ಮನೆಯವರು ಸ್ಪ್ರೇ ಮಾಡಿದ್ರು, ಅದು ತುಂಬ ಕೊಳೆತೋಯ್ತು, ಅಂದರೆ ಎಲೆಗಳೇ ಸುಟ್ಟೋಯ್ತು. ಹಾಗಾಗಿ ನಾವು ಯಾವುದೇ ಗಿಡಕ್ಕಾದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಆಮೇಲೆ ಮತ್ತೆ ಮುಂದಿನ ವಾರದಲ್ಲಿ ಹಾಕಿ, ಪರವಾಗಿಲ್ಲ. ಗಿಡ ಸಾಯಿಸ್ಕೊಳ್ಳೋದಕ್ಕಿಂತ ನಾವು ಫರ್ಟಿಲೈಸರ್ನ ಆಗಲಿ ಪೆಸ್ಟಿಸೈಡನ್ನಾಗಲಿ ಪ್ರಮಾಣ ಗೊತ್ತಿಲ್ಲದೆ ಹಾಕಬಾರ್ದು, ಮತ್ತು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಬೇಕು, ಇಲ್ಲಾಂದರೆ ಗಿಡ ಸುಟ್ಟು ಹೋಗುತ್ತೆ. ನಾನು ಇದಕ್ಕೆ ಹಾಕಲ್ಲ ಇವತ್ತು, ಇದು ಮೊನ್ನೆ ಅಷ್ಟೇ ನೆಟ್ಟಿರೋದು, ಹಾಗಾಗಿ ಇದಕ್ಕೆ ಹಾಕಲ್ಲ. ಇದಕ್ಕೆ ಮೊನೋಸಿಲ್ನ ಸ್ಪ್ರೇ ಮಾಡ್ತೀನಿ. ನೋಡಿ, ಮೊನೋಸಿಲ್ ಇದು ಈಗ ಕೀಟಗಳು ತುಂಬ ಬರುತ್ತೆ ಅದಕ್ಕೆ. ಈ ದಪ್ಪ ದಪ್ಪ ನೀರ್ಸೊಣೆ ಗಿಡಕ್ಕೆ ಬರುತ್ತಲ್ಲ, ಅದೇ ರೀತಿ ಕೀಟಗಳು ಇದಕ್ಕೂ ಬರುತ್ತೆ, ಹಾಗಾಗಿ ನಾನು ಅದಕ್ಕೂ ಕೂಡ ಮೊನೋಸಿಲ್ನ ಸ್ಪ್ರೇ ಮಾಡ್ತೀನಿ. ಮೊನೋಸಿಲ್ನ ನೋಡಿ, 1 ಲೀಟರ್ ನೀರಿಗೆ ನೋಡ್ಬೋದು ಇಷ್ಟು ಸ್ವಲ್ಪ ಹಾಕ್ತೀನಿ ನಾನು, ಅಂದರೆ ಸ್ವಲ್ಪ ಆ ಸ್ಮೆಲ್ಗೆ ಹುಳ ಬರಲ್ಲ ಅಂತ ಅಷ್ಟೇ. ಇದನ್ನು ನಾನು 15 ದಿವಸಕ್ಕೆ ಒಂದು ಸಾರಿ ಇನ್ಮೇಲೆ ಸ್ಪ್ರೇ ಮಾಡ್ತೀನಿ ಈ ಮೊನೋಸಿಲ್ನ. ಮತ್ತು ಕೆಲವು ಗಿಡಗಳಿಗೆ, ನಾವು ಮೊದಲೇ ನೆಟ್ಟಿರುವಂಥ ಗಿಡಗಳಿಗೆ ಬೇರು ಹುಳ ಬರುತ್ತೆ, ಅದಕ್ಕೆ ನೀವು ಯಾವುದಾದ್ರೂ ಇರುವೆ ಪೌಡ್ರನ್ನು ಒಂದು ಸ್ವಲ್ಪ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಹಾಕಿ ಬುಡಕ್ಕೆ ಹಾಕಿ, ಅಂದರೆ ಮಣ್ಣಿಗೆ ಹಾಕಿ, ಆಗ ಬೇರು ಹುಳ ಬರಲ್ಲ. ಇದಕ್ಕೆ ಬೇಗ ಬೇರು ಹುಳ ಬರುತ್ತೆ. ನಾನು ಹೋದ ವರ್ಷ ತೋರಿಸಿದ್ದೆ, ನನ್ನ ಗಿಡ ಕೆಲವೊಂದು ಮೊದಲೇ ನೆಟ್ಟಿರುವಂಥ ಗಿಡಗಳು ಇನ್ಮೇಲೆ ಸಾಯ್ತಾ ಬರುತ್ತೆ, ಹಾಗಾಗಿ ಅದಕ್ಕೆ ಬೇರು ಹುಳ ಬಂದಿರುತ್ತೆ. ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಸುಣ್ಣನ ಕೂಡ ನೀರಿಗೆ ಹಾಕಿ, 1 ಲೀಟರ್ ನೀರಿಗೆ 1 ಚಿಟಿಕೆ ಆಗುವಷ್ಟು ಸುಣ್ಣನ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ನೋಡಿ, ನಾನು ಮೀಶೋದಿಂದ ತಂದಿರೋದೆ, ಅದನ್ನು ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಇದಕ್ಕೆ ಹಾಕಿ ನಾನು ಬಾಟ್ಲಲ್ಲಿ ಸ್ಪ್ರೇ ಮಾಡ್ತೀನಿ ಎಲ್ಲ ಗಿಡಗಳಿಗೂ ಮೊನೋಸಿಲ್ಲನ್ನು. ಒಬ್ಬರು ಮೊನೋಸಿಲ್ ಸಿಕ್ಕಿಲ್ಲ ಅಂತ ಹೇಳಿದರು, ಅವರಿಗೆ ನಾನು ಇದಕ್ಕೆ ಸ್ಪ್ರೇ ಮಾಡೋಕ್ಕೆ ಯಾವುದು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಇದಕ್ಕೆ ಇರುವೆ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರು ಓಕೆ, ಆದರೆ ನೀರ್ಸೊಣೆಗೆ ಮಾತ್ರ ಅದು ಹಾಕಬಾರ್ದು, ಬರಲ್ಲ. ನೀರ್ಸೊಣೆ ಗಿಡ ಹಾಳಾಗಿಬಿಡತ್ತೆ. ನೋಡ್ಬೋದು, ಈ ರೀತಿ ಎಲ್ಲ ಗಿಡಕ್ಕೂ ಇದನ್ನು ಸ್ಪ್ರೇ ಮಾಡ್ಬೋದು ಮೊನೋಸಿಲು ಗಿಡ ಹಾಳಾಗಲ್ಲ. ನೋಡಿ, ಇಷ್ಟೊಂದು ದೊಡ್ಡ ಹುಳ ಎಲ್ಲ ಬಂದಿರುತ್ತೆ. ಈ ಟೈಮಲ್ಲಿ ತುಂಬ ಹುಳುಗಳ ಕಾಟ. ನೋಡಿ, ಇದಕ್ಕೂ ಕೂಡ ಅದನ್ನೇ ಸ್ಪ್ರೇ ಮಾಡ್ತೀನಿ ನಾನು. ಮತ್ತು ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಹೇಳ್ತೀನಿ. ನಾನು ಒಂದಷ್ಟು ಕವರ್ ಮಾಡಿದ್ದೀನಿ, ಇದಕ್ಕೆ ಯಾವ ಫರ್ಟಿಲೈಸರ್ನ ಹಾಕಬೇಕು, ಯಾವ ಪೆಸ್ಟಿಸೈಡನ್ನು ಹಾಕಬೇಕು, ಮತ್ತು ಏನೇನು ಮಾಡಬೇಕು ಅನ್ನೋದನ್ನು. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ, ನಿಮ್ಮ ವೆದರ್ಗೆ ಹೇಗಾಗತ್ತೆ ಅಂತ ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ಡೌಟ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ. ನಾನು ನಿಮಗೆ ಮುಂದಿನ ಯಾವ್ದಾದ್ರು ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲ ಅಂದರೆ ನಾನು ಕಾಮೆಂಟಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬಾಯ್.